Indus 555 DTMT presents Focus 18, co-powered by Ramraj Cotton. Indus 555 DTMT. Indus ಒಳಗೆ ನೆಮ್ಮದಿ ಹೊರಗೆ. Ramraj Cotton dhotis, shirts and kurtas. ನಮಸ್ಕಾರ, ಫೋಕಸ್ 18ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ರಾಜ್ಯದಲ್ಲಿ ರಾಜ್ಯಪಾಲರ ಭಾಷಣ ಸದ್ದು. ರಾಜ್ಯಪಾಲರ ಮೂಲಕವೇ ಕೇಂದ್ರಕ್ಕೆ ಚಾಟಿ ಏಟು. ಭಾಷಣದ ಮೂಲಕವೇ ಬಾಣ ಬಿಡಿಸಿದ್ರ ಕೈನಾಯಕರು. ಇಷ್ಟಕ್ಕೂ ರಾಜ್ಯಪಾಲರು ಹೇಳಿದ್ದಾದ್ರೂ ಏನು? ರಾಜ್ಯಪಾಲರ ಭಾಷಣದ ಬಗ್ಗೆ ಬಿಜೆಪಿ ಗರಂ ಆಗಿದ್ದಾದ್ರೂ ಯಾಕೆ? ಇದೇ ಈ ಹೊತ್ತಿನ ಫೋಕಸ್ 18. ರಾಜ್ಯಪಾಲರ ಭಾಷಣ ಬಾಣ. देश में सबसे ज़्यादा टैक्स वसूलने वाले राज्यों में कर्नाटक दूसरे नंबर पर है, लेकिन टैक्स हिस्सेदारी की प्राप्ति के मामले में यह 10वें स्थान पर है. ತನ್ನ ವೈಫಲ್ಯಗಳನ್ನು ಮುಚ್ಚಿಡ್ತಕ್ಕಂಥ ವಿಚಾರವನ್ನ ರಾಜ್ಯಪಾಲರ ಮೂಲಕ ಹೇಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. 31 ಪುಟಗಳ 82 ವಿಷಯಗಳನ್ನೊಳಗೊಂಡಂತ ಒಂದು ರಾಜ್ಯಪಾಲರ ಭಾಷಣ ಈ ಧರ್ಮರಾಯನ ಬಾಯಲ್ಲಿ ಸುಳ್ಳು ಹೇಳಿಸಿದ್ರಂತೆ ಯಾರು? ಸುಮ್ಮನೆ ಬೋಲ್ಡೆ ಬಿಡ್ತಾ ಇದ್ದಾರೆ ಅಷ್ಟೇ. ನಾವು ಅಂಕಿ ಅಂಶಗಳನ್ನೆಲ್ಲನೂ ಕೂಡ ಈಗಾಗಲೇ ನಾನು ಪತ್ರಿಕೆಯಲ್ಲೂ ಹೇಳಿದ್ದೀನಿ, ಅದು ವಿಧಾನಸಭೆ ಅಧಿವೇಶನದಲ್ಲೂ ಅವೆಲ್ಲನೂ ಕೂಡ ಹೇಳೋನಿದ್ದೀನಿ. ಒಂದೇ ಒಂದು ಭಾಷಣ ಈಗ ಬೆಂಕಿ ಹೊತ್ತಿಸಿದೆ. ಬಿಜೆಪಿಗೆ ಭಾರೀ ಮುಖಭಂಗ ಆಗುವಂತೆ ಮಾಡಿದೆ. ಕೇಸರಿ ಕಲಿಗಳು ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಅದೇ ಬಜೆಟ್ ಅಧಿವೇಶನಕ್ಕೂ ಮುನ್ನ ನಡೆದ ರಾಜ್ಯಪಾಲರ ಭಾಷಣ. ಇಷ್ಟು ದಿನ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಟೀಕಿಸಿ ಅನುದಾನ ತಾರತಮ್ಯಕ್ಕೆ ಟಕ್ಕರ್ ಕೊಡ್ತಾ ಇದ್ದ ಬಿಜೆಪಿಗೆ ಈಗ ರಾಜ್ಯ ಸರ್ಕಾರ ರಾಜ್ಯಪಾಲರ ಮೂಲಕ ಚಾಟಿ ಏಟು ಕೊಟ್ಟಿದೆ. ಕೇಂದ್ರಕ್ಕೆ ಸಿದ್ದು ಗುದ್ದು, ರಾಜ್ಯಪಾಲರಿಂದಲೇ ಬಾಣ. ಗ್ಯಾರಂಟಿಗೆ ಬಹುಪರಾಕ್, ತೆರಿಗೆ ತಾರತಮ್ಯಕ್ಕೆ ಚಾಟಿ. ಐಟಿ ಇಡಿ ಬಗ್ಗೆಯೂ ಗೆಹ್ಲೋಟ್ ಅವರಿಂದಲೇ ಟಕ್ಕರ್ ಕೊಟ್ಟಿದ್ದೇಕೆ? ಎಸ್, ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಬಿಜೆಪಿ ನಡುವೆ ನಾನಾ ನೀನಾ ಅನ್ನೋ ಯುದ್ಧಗಳು ನಿರಂತರವಾಗಿ ನಡೀತಾ ಇದ್ದು ಸಣ್ಣ ವಿಷಯಗಳಿಗೂ ಬೆಂಕಿ ಹೊತ್ಕೊಳ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ಕೇಸರಿ ಧ್ವಜದಂಗಲ್, ಅನುದಾನ ತಾರತಮ್ಯದ ಗಲಾಟೆಗಳು ನಡೀತಾನೆ ಇದ್ದು ಈಗ ರಾಜ್ಯ ಸರ್ಕಾರ ರಾಜ್ಯಪಾಲರ ಭಾಷಣದ ಮೂಲಕ ಮತ್ತೊಂದು ಕಿಡಿ ಹೊತ್ತಿಸಿದೆ. ಗ್ಯಾರಂಟಿಗಳನ್ನು ಟೀಕಿಸಿ ರಾಜ್ಯದ ಬೊಕ್ಕಸ ಖಾಲಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದವರಿಗೆ ರಾಜ್ಯಪಾಲರ ಮೂಲಕವೇ ತಿರುಗೇಟು ಕೊಡಿಸಿದ್ದಾರೆ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದು ಎರಡೂ ರಾಷ್ಟ್ರೀಯ ಪಕ್ಷಗಳು ಜಿದ್ದಿಗೆ ಬಿದ್ದಿವೆ. ನೀವು ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗೆ ನುಗ್ತೇವೆ ಅಂತ ಏಟಿಗೆ ಎದುರೇಟು ಟಕ್ಕರ್ಗೆ ಕೌಂಟರ್ ಕೊಡ್ತಾ ಇರೋ ಪಕ್ಷಗಳು ಈಗ ತಮ್ಮ ನಡುವಿನ ಸಮರವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿವೆ. ಪ್ರತಿ ವಿಚಾರದಲ್ಲಿ ಸರ್ಕಾರದ ಮೇಲೆ ಮುಗಿಬೀಳ್ತಾ ಇದ್ದ ಬಿಜೆಪಿ ವಿರುದ್ಧ ಹೊಸ ಅಸ್ತ್ರ ಪ್ರಯೋಗಿಸಿದ್ದಾರೆ. ಇದರಿಂದ ಬಿಜೆಪಿಗೆ ಭಾರೀ ಮುಜುಗರವಾಗಿದ್ದು ಕೇಸರಿ ಕಲಿಗಳು ಕೈ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಇದು ಚುನಾವಣಾ ಸಮಯ. ಸೈಲೆಂಟ್ ಆಗಿದ್ರೆ ಸೋಲೊಪ್ಪಿಕೊಂಡಂತೆ. ಅದಕ್ಕೆ ಎಲ್ಲಾ ಪಕ್ಷಗಳು ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಯುದ್ಧಕ್ಕೆ ಸಿದ್ಧವಾಗಿದ್ದು ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡು ಎದುರಾಳಿಗಳಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಮಾತಿನ ಬಾಣಗಳಂತೂ ನಿರಂತರವಾಗಿ ಹರಿದಾಡ್ತಾ ಇವೆ. ಈಗ ಸ್ವಲ್ಪ ಚೇಂಜ್ ಇರಲಿ ಅಂತ ತೀರ್ಮಾನಿಸಿದ ಕಾಂಗ್ರೆಸ್ ರಾಜ್ಯಪಾಲರ ಮೂಲಕ ಕೇಂದ್ರ ಸರ್ಕಾರದ ಕಡೆಗೆ ಭಾಷಣದ ಬಾಣ ಬಿಟ್ಟಿದೆ. ಎಸ್, ಭಾನುವಾರ ಮೈಸೂರಿಗೆ ಬಂದಿದ್ದ ಅಮಿತ್ ಶಾ ಸಿದ್ದು ಸರ್ಕಾರವನ್ನು ಟಾರ್ಗೆಟ್ ಮಾಡಿ ಮಾತನಾಡಿದ್ರು. ಸರ್ಕಾರದ ತೆರಿಗೆ ಯುದ್ಧದ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ರು. ಗ್ಯಾರಂಟಿ ಅಂತ ರಾಜ್ಯದ ಬೊಕ್ಕಸ ಖಾಲಿ ಮಾಡಿರೋ ಸಿದ್ದು ಸರ್ಕಾರ ಈಗ ಅನುದಾನ ಪರಿಹಾರ ಅಂತ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾ ಇದೆ. ಇದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ರು. ಅದಕ್ಕೆ ರಾಜ್ಯಪಾಲರ ಮೂಲಕ ತಿರುಗೇಟು ಕೊಡಿಸಿರೋ ರಾಜ್ಯ ಸರ್ಕಾರ ತಮ್ಮ ಸರ್ಕಾರದ ಗ್ಯಾರಂಟಿಗಳಿಗೆ ಬಹುಪರಾಕ್ ಹೇಳಿಸಿದೆ. मुझे ये बताते हुए खुशी हो रही है कि मेरी सरकार ने 5 गारंटी योजनाओं शक्ति, अन्न भाग्य, गृह ज्योति, गृह लक्ष्मी और युवा निधि को सफलतापूर्वक और प्रभावी ढंग से लागू किया है. मेरी सरकार द्वारा लागू की गई गारंटी योजनाओं के कारण 1.2 करोड़ से अधिक परिवार गरीबी रेखा से बाहर आकर मध्यम वर्ग की स्थिति में आ रहे हैं. यह एक वैश्विक रिकॉर्ड है कि मेरी सरकार के एक निर्णय से
प्रदेश के 5 करोड़ से अधिक लोग मध्यम वर्ग की स्थिति में आ जाएंगे। मेरी सरकार गारंटी योजनाओं के माध्यम से अप्रत्यक्ष रूप से लोगों के जीवन में महत्वपूर्ण बदलाव देख रही है। हमारे राज्य में सूखे की स्थिति के बावजूद किसानों की आत्महत्या के मामले पिछले साल से कम हैं। मेरी सरकार इस विश्वास के साथ काम कर रही है कि किसी भी व्यक्ति के लिए किसी भी कारण से ಆತ್ಮಹತ್ಯೆ करना उचित नहीं है। ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋ ರೀತಿ ಗ್ಯಾರಂಟಿಗಳನ್ನು ಟೀಕಿಸಿದವರಿಗೆ ರಾಜ್ಯಪಾಲರ ಮೂಲಕವೇ ಟಕ್ಕರ್ ಕೊಡಿಸಲಾಗಿದೆ. ಕೇಂದ್ರ ಸರ್ಕಾರ ನೇಮಿಸಿರೋ ರಾಜ್ಯಪಾಲರ ಮೂಲಕ ಗ್ಯಾರಂಟಿಗಳನ್ನು ಹೊಗಳಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರ ರೂಪಿಸಿರೋ ಗ್ಯಾರಂಟಿಗಳು ಜನರಿಗೆ ಎಷ್ಟು ಮುಖ್ಯವಾಗುತ್ತೆ, ಗ್ಯಾರಂಟಿಗಳಿಂದ ಎಷ್ಟು ಜನ ಪ್ರಯೋಜನ ಪಡೆದಿದ್ದಾರೆ, 5 ಗ್ಯಾರಂಟಿಗಳು ಜನಸಾಮಾನ್ಯರ ಜೀವನವನ್ನು ಹೇಗೆ ಬದಲಾಯಿಸಿವೆ ಅನ್ನೋದನ್ನ ಸಿದ್ದು ಸರ್ಕಾರ ರಾಜ್ಯಪಾಲರ ಮೂಲಕ ಹೇಳಿಸಿದೆ. ರಾಜ್ಯಪಾಲರ ಮೂಲಕ ತೆರಿಗೆ ಯುದ್ಧ ಮುಂದುವರೆಸಿದ್ರ? ರಾಜ್ಯಪಾಲರ ಭಾಷಣದಲ್ಲಿ ತೆರಿಗೆ ತಾರತಮ್ಯ ಪ್ರಸ್ತಾಪಿಸಿದ್ದೇಕೆ? ಸಾಮಾನ್ಯವಾಗಿ ರಾಜ್ಯಪಾಲರ ಭಾಷಣ ಅಂದ್ರೆ ಸರ್ಕಾರದ ಯೋಜನೆಗಳನ್ನು ಹೊಗಳಿಸೋದು, ಸರ್ಕಾರದ ಸಾಧನೆ ಬಗ್ಗೆ ಮಾತಾಡೋದು ಸಾಮಾನ್ಯ. ಆದರೆ ಈ ಬಾರಿ ಸಿದ್ದು ಸರ್ಕಾರ ರಾಜ್ಯಪಾಲರ ಭಾಷಣದ ಮೂಲಕವೇ ಕೇಂದ್ರ ಸರ್ಕಾರದ ತೆರಿಗೆ ತಾರತಮ್ಯಕ್ಕೆ ಟಕ್ಕರ್ ಕೊಟ್ಟಿದೆ. ನಾವು ತೆರಿಗೆ ತಾರತಮ್ಯ ಮಾಡಿಲ್ಲ, ಅನುದಾನ ಕಡಿಮೆ ಮಾಡಿಲ್ಲ, ಹಣಕಾಸು ಆಯೋಗಗಳ ಶಿಫಾರಸ್ಸಿನಂತೆ ಎಲ್ಲವೂ ನಡೆದಿದೆ, UPA ಅವಧಿಯಲ್ಲೇ ಕಡಿಮೆ ಅನುದಾನ ಸಿಕ್ತಿತ್ತು ಅಂತ ಶ್ವೇತಪತ್ರವನ್ನು ಹೊರಡಿಸಿದ್ರು. ಆದರೆ ಇದಕ್ಕೆ ಈಗ ರಾಜ್ಯಪಾಲರ ಮೂಲಕ ಸಿದ್ದು ಗುದ್ದು ಕೊಟ್ಟಿದ್ದಾರೆ. ರಾಜ್ಯಪಾಲರ ಭಾಷಣದಲ್ಲಿ ತೆರಿಗೆ ವಿಚಾರವನ್ನೂ ಸೇರಿಸಿರೋ ಸಿದ್ದು ಸರ್ಕಾರ ರಾಜ್ಯ ಅತಿ ಹೆಚ್ಚು ತೆರಿಗೆ ಕಟ್ತಾ ಇದೆ, ಆದರೆ ತೆರಿಗೆ ಕಟ್ಟೋದ್ರಲ್ಲಿ 2ನೇ ಸ್ಥಾನದಲ್ಲಿದೆ, ಆದರೆ ತೆರಿಗೆ ಹಂಚಿಕೆಯಲ್ಲಿ 10ನೇ ಸ್ಥಾನದಲ್ಲಿದ್ದೇವೆ ಅಂತ ರಾಜ್ಯಪಾಲರ ಕೈಯಲ್ಲಿ ಹೇಳಿಸಿದ್ದಾರೆ. ಆ ಮೂಲಕ ರಾಜ್ಯಪಾಲರ ಮೂಲಕವೇ ಕೇಂದ್ರಕ್ಕೆ ಚಾಟಿ ಏಟು ಕೊಡಿಸಿದ್ದಾರೆ. देश में सबसे ज़्यादा टैक्स वसूलने वाले राज्यों में कर्नाटक दूसरे नंबर पर है, लेकिन टैक्स हिस्सेदारी की प्राप्ति के मामले में यह 10वें स्थान पर है। मेरी सरकार हमारा उचित हिस्सा सही और उचित तरीके से दिलाने के लिए हर संभव प्रयास कर रही है। सूखा प्रभावित तालुकों में सूखा राहत उपायों के लिए NDRF से 18,171.44 करोड़ रुपए की वित्तीय सहायता मांगी है। अब तक कोई राशि जारी नहीं की गई है, फिर भी राज्य सरकार लोगों की तकलीफों को कम करने के लिए तत्काल सूखा राहत जारी करने के लिए सभी आवश्यक प्रयास कर रही है। ಎಸ್, ರಾಜ್ಯಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಭಾರೀ ತಾರತಮ್ಯವಾಗಿದೆ. ದಕ್ಷಿಣ ಭಾರತದ ರಾಜ್ಯಗಳನ್ನು ಕಡೆಗಣಿಸಲಾಗಿದೆ ಅಂತ ಈಗಾಗಲೇ ಸಮರ ಸಾರಿರೋ ರಾಜ್ಯ ಸರ್ಕಾರ ದೆಹಲಿ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿತ್ತು. ಸಿದ್ದು DKC ಜಂತರ್ ಮಂತರ್ನಲ್ಲಿ ಹೋಗಿ ಗುಡುಗಿದ್ರು. ಆಗಿನಿಂದಲೂ ಕೇಂದ್ರ ಸರ್ಕಾರದ ತಾರತಮ್ಯವನ್ನ ಪ್ರಶ್ನಿಸ್ತಾನೆ ಬಂದಿರೋ ಕೈ ನಾಯಕರು ಈಗ ರಾಜ್ಯಪಾಲರ ಮೂಲಕ ಬಾಣ ಬಿಡಿಸಿದ್ದಾರೆ. ಆ ಮೂಲಕ ತೆರಿಗೆ ಯುದ್ಧ ಇನ್ನೂ ನಿಂತಿಲ್ಲ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡಲು ಕಾಂಗ್ರೆಸ್ಗೆ ಒಂದು ಅಸ್ತ್ರ ಬೇಕು. ಅದಕ್ಕೆ ಈಗ ತೆರಿಗೆ ಅಸ್ತ್ರವನ್ನ ಹಿಡಿದುಕೊಂಡು ಕೇಂದ್ರಕ್ಕೆ ಟಕ್ಕರ್ ಕೊಡಬೇಕು ಅಂತ ತೀರ್ಮಾನಿಸಿರೋ ರಾಜ್ಯ ಸರ್ಕಾರ ಪ್ರಾದೇಶಿಕತೆ, ಕನ್ನಡಿಗರಿಗೆ ಅನ್ಯಾಯ ಅನ್ನೋ ಅಜೆಂಡಾ ರೂಪಿಸಲು ಸಿದ್ಧವಾಗಿದೆ. ಕೇಂದ್ರ ಸರ್ಕಾರ ರಾಜ್ಯದ ಬಗ್ಗೆ ಮಲತಾಯಿ ಧೋರಣೆ ತೋರಿಸ್ತಾ ಇದೆ. ಬರ ಪರಿಹಾರ ಕೊಡ್ತಿಲ್ಲ, ಅನುದಾನ ಸಿಗ್ತಾ ಇಲ್ಲ, ಕೊನೆ ಪಕ್ಷ ನಮ್ಮ ತೆರಿಗೆ ಹಣವೂ ನಮಗೆ ಸರಿಯಾಗಿ ವಾಪಸ್ ಬರ್ತಾ ಇಲ್ಲ ಅಂತ ಸಮರ ಸಾರಿದೆ. ಲೋಕಸಭೆ ಚುನಾವಣೆಗೂ ಇದೇ ವಿಚಾರವನ್ನು ಜೀವಂತವಾಗಿಡಬೇಕು ಅಂತ ತೀರ್ಮಾನಿಸಿರೋ ಕೈ ನಾಯಕರು ಈಗ ರಾಜ್ಯಪಾಲರ ಭಾಷಣದಲ್ಲೂ ಈ ವಿಚಾರವನ್ನು ಸೇರಿಸಿದ್ದಾರೆ. ಚುನಾವಣೆಗಳಲ್ಲಿ ಧರ್ಮ ಬಳಕೆಗೆ ಆಕ್ಷೇಪ. IT, ED ಬಗ್ಗೆಯೂ ರಾಜ್ಯಪಾಲರ ಮೂಲಕ ಟಕ್ಕರ್. ಒಂದು ಸರ್ಕಾರ ಕೇಂದ್ರದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ರಾಜ್ಯಪಾಲರನ್ನ ಹೇಗೆ ಬಳಸಬಹುದು, ಎಷ್ಟು ಬಳಸಬಹುದು ಅಷ್ಟನ್ನೂ ಈಗ ರಾಜ್ಯ ಸರ್ಕಾರ ಬಳಸಿಕೊಂಡಿದೆ. ಒಂದು ಕಡೆ ರಾಜ್ಯಪಾಲರ ಕೈಯಿಂದ ಸರ್ಕಾರದ ಗುಣಗಾನ ಮಾಡಿಸಿದ್ರೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರವನ್ನ ಹಲವು ವಿಚಾರಗಳಲ್ಲಿ ಟೀಕಿಸುವ ಕೆಲಸವನ್ನೂ ಮಾಡಿದೆ. ಬಿಜೆಪಿ ಚುನಾವಣೆಗಾಗಿ ಧರ್ಮವನ್ನ ಬಳಸ್ಕೊಳ್ತಾ ಇದೆ, ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಳ್ತಾ ಇದೆ ಅನ್ನೋ ವಿಚಾರವನ್ನ ಭಾಷಣದಲ್ಲಿ ಪ್ರಸ್ತಾಪಿಸಲಾಗಿದೆ. ಸದ್ಯ ಬಿಜೆಪಿ ಈ ಬಾರಿ ಹಿಂದುತ್ವ, ಧರ್ಮ, ರಾಮ ಮಂದಿರದ ಅಜೆಂಡಾ ಇಟ್ಟುಕೊಂಡೇ ಲೋಕಸಭಾ ಚುನಾವಣೆಯನ್ನ ಎದುರಿಸಲು ಸಿದ್ಧವಾಗಿದ್ದು, ಈಗಾಗಲೇ ರಾಜ್ಯದಲ್ಲಿ ಹಿಂದೂ ಹೋರಾಟಗಳನ್ನು ಶುರು ಮಾಡಿದೆ. ರಾಜ್ಯ ಸರ್ಕಾರವನ್ನ ಹಿಂದೂಗಳ ವಿರೋಧಿ ಅಂತ ಬಿಂಬಿಸುವ ಪ್ರಯತ್ನ ಮಾಡ್ತಾ ಇದೆ.
ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಂದೂಗಳ ಮೇಲೆ ದ್ವೇಷ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಈಗಾಗಲೇ ಮಂಡ್ಯದ ಕೆರಗೋಡಿನಲ್ಲಿ ಧ್ವಜದಂಗಲ್ ಶುರುವಾಗಿದ್ದು, ಸಿದ್ದು ಸರ್ಕಾರವೇ ಹನುಮಧ್ವಜವನ್ನ ತೆಗೆಸಿದೆ ಅಂತ ರಾಜ್ಯದಾದ್ಯಂತ ಹೋರಾಟಗಳನ್ನ ಮಾಡಲಾಗಿದೆ. ಲೋಕಸಭೆ ಚುನಾವಣೆವರೆಗೂ ಇಂತಹ ವಿಚಾರಗಳನ್ನು ಜೀವಂತವಾಗಿಡಬೇಕು ಅಂತ ಪ್ರಯತ್ನಿಸ್ತಾ ಇರೋ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ರಾಜ್ಯಪಾಲರ ಮೂಲಕ ಟಕ್ಕರ್ ಕೊಟ್ಟಿದೆ. ಸಂವಿಧಾನದ ಪ್ರಕಾರ ಚುನಾವಣೆಗಳಲ್ಲಿ ಧರ್ಮ, ಜಾತಿ ಬಳಕೆಗೆ ನಿರ್ಬಂಧಗಳಿವೆ. ಯಾವುದೇ ಚಟುವಟಿಕೆಗಳು ಸಂವಿಧಾನಕ್ಕೆ ಅನುಗುಣವಾಗಿರುವುದನ್ನ ಖಚಿತಪಡಿಸಿಕೊಳ್ಬೇಕು. ಅದು ಬಿಟ್ಟು ಚುನಾವಣೆಗಾಗಿ ಜಾತಿ ಧರ್ಮಗಳನ್ನ ಬಳಸಿಕೊಳ್ಳಬಾರದು ಅಂತ ರಾಜ್ಯಪಾಲರ ಮೂಲಕ ಕಾಂಗ್ರೆಸ್ ಹೇಳಿಸಿದೆ. ಅಷ್ಟೇ ಅಲ್ಲದೆ ಐಟಿ, ಇಡಿ ಬಗ್ಗೆಯೂ ಪ್ರಸ್ತಾಪಿಸಿದ್ದು, ಸಾಂವಿಧಾನಿಕ ಸಂಸ್ಥೆಗಳು ಯಾವುದೇ ಕಾರಣಕ್ಕೂ ದುರ್ಬಲವಾಗದಂತೆ ಅಥವಾ ದುರುಪಯೋಗವಾಗದಂತೆ ನಾವೆಲ್ಲರೂ ಸಂಕಲ್ಪ ಮಾಡಿ ರಕ್ಷಿಸಬೇಕು ಅಂತ ಹೇಳಿಸಿದೆ. ಕಳೆದ 10 ವರ್ಷಗಳಲ್ಲಿ ಅತಿ ಹೆಚ್ಚು ಐಟಿ, ಇಡಿ ದಾಳಿಗಳು ಕಾಂಗ್ರೆಸ್ ನಾಯಕರ ಮೇಲೆ ಆಗಿದ್ದು, ಅದರ ಅಂಕಿ ಅಂಶಗಳನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದ ಕಾಂಗ್ರೆಸ್ ಕೇಂದ್ರ ಸರ್ಕಾರ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಳ್ತಾ ಇದೆ ಅಂತ ಆರೋಪ ಮಾಡಿತ್ತು. ಅದನ್ನ ಈಗ ರಾಜ್ಯಪಾಲರ ಭಾಷಣದಲ್ಲೂ ಸೇರಿಸುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ತಿರುಗೇಟು ಕೊಡೋ ಪ್ರಯತ್ನ ಮಾಡಲಾಗಿದೆ. ಈ ರೀತಿ ತಮ್ಮ ಸರ್ಕಾರಕ್ಕೆ ಬಹುಪರಾಕ್ ಹಾಕಿಸಿಕೊಂಡಿರೋ ಸಿದ್ದು ಸರ್ಕಾರ ಕೇಂದ್ರ ಸರ್ಕಾರವನ್ನ ಟೀಕಿಸೋ ಪ್ರಯತ್ನ ಮಾಡಿದೆ. ಇದನ್ನೆಲ್ಲ ಕೇಳಿಸಿಕೊಂಡ ಬಿಜೆಪಿ ನಾಯಕರು ಈಗ ಸಿದ್ದು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ರಾಜ್ಯಪಾಲರ ಭಾಷಣ ಬಾಣಕ್ಕೆ ಬಿಜೆಪಿ ನಾಯಕರ ತಿರುಗುಬಾಣ. ರಾಜ್ಯಪಾಲರ ಭಾಷಣದ ಬಗ್ಗೆ ಕೈಕಮಲ ನಾಯಕರ ಫೈಟ್. ರಾಜ್ಯಪಾಲರು ರಾಜ್ಯ ಸರ್ಕಾರ ಬರೆದುಕೊಟ್ಟಿದ್ದನ್ನ ಸದನದಲ್ಲಿ ಓದಿದ್ದಾರೆ. ಅದರಲ್ಲಿ ಅವರ ತಪ್ಪು ಇಲ್ಲ, ಅವರನ್ನ ಟೀಕಿಸುವಂತೆಯೂ ಇಲ್ಲ. ಅದಕ್ಕೆ ಈಗ ರಾಜ್ಯಪಾಲರ ಪರವಾಗಿ ಸರ್ಕಾರವನ್ನ ಖಂಡಿಸ್ತಾ ಇರೋ ಕಮಲ ನಾಯಕರು ಕಾಂಗ್ರೆಸ್ ಬರೆದುಕೊಟ್ಟ ಭಾಷಣದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಬೇಕಂತಲೇ ರಾಜ್ಯಪಾಲರ ಕೈಯಲ್ಲಿ ಸುಳ್ಳು ಹೇಳಿಸಿದೆ ಅಂತ ಗರಂ ಆಗಿದ್ದಾರೆ. ಗೌರವಾನ್ವಿತ ರಾಜ್ಯಪಾಲರ ಭಾಷಣ ಪ್ರತಿಕ್ರಿಯೆ ನೀಡೋದಕ್ಕೂ ಕೂಡ ಅರ್ಹತೆ ಇಲ್ಲದೆ ಇರತಕ್ಕಂಥದ್ದು, ತನ್ನ ವೈಫಲ್ಯಗಳನ್ನು ಮುಚ್ಚಿಡ್ತಕ್ಕಂಥ ವಿಚಾರವನ್ನ ರಾಜ್ಯಪಾಲರ ಮೂಲಕ ಹೇಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಹಿಂದಿನ ಬಿಜೆಪಿ ಸರ್ಕಾರದ ಸಾಧನೆಗಳು ಕೂಡ ಇದರಲ್ಲಿ ಸೇರಿಸ್ಕೊಂಡು ಶಿವಮೊಗ್ಗ ಏರ್ಪೋರ್ಟ್ ಇರ್ಬೋದು, ನಮ್ಮ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆ ಇರ್ಬೋದು, ಈ ಎಲ್ಲ ಯೋಜನೆಗಳನ್ನು ಕೂಡ ತಮ್ಮ ಸಾಧನೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾನ್ಯ ರಾಜ್ಯಪಾಲರ ಮುಖೇನ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ರಾಜ್ಯಪಾಲರ ಬಜೆಟ್ ಪೂರ್ವ ಭಾಷಣವನ್ನ ತುಂಬಾ ಕಟುವಾಗಿ ಟೀಕಿಸಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜ್ಯಪಾಲರ ಭಾಷಣ ಪ್ರತಿಕ್ರಿಯೆ ನೀಡುವುದಕ್ಕೂ ಅರ್ಹವಲ್ಲ ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರದ ಸಾಧನೆಗಳನ್ನ ಅವರ ಸಾಧನೆಗಳು ಅಂತ ಸುಳ್ಳು ಹೇಳಿಸಲಾಗಿದೆ ಅಂತ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ರಾಜ್ಯಪಾಲರ ಭಾಷಣದ ಬಗ್ಗೆ ಬೆಂಕಿಯೇ ಹೊತ್ಕೊಂಡಿದ್ದು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಸರಿಯಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇವೆ. ಅಧಿವೇಶನಕ್ಕೆ ಬಂದಿದ್ದ ಪ್ರತಿಯೊಬ್ಬ ಬಿಜೆಪಿ ನಾಯಕನು ರಾಜ್ಯಪಾಲರ ಭಾಷಣದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಮಾಡಿದ ಕೆಲಸಕ್ಕೆ ಕೆಂಡ ಕಾರಿದ್ದಾರೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಕನ್ನಡದ ಬೆಳವಣಿಗೆಗೆ, ಕನ್ನಡ ಭಾಷೆ ಅಭಿವೃದ್ಧಿಗೆ ಮಾಡ್ತೀನಿ ಅಂತ ಹೇಳಿದರೆ, ಕನ್ನಡ ಹೋರಾಟಗಾರರನ್ನ ಜೈಲಿಗೆ ತಳ್ಳಿದಂತ ದುಷ್ಟ ಸರ್ಕಾರ ಇದು. ಇವತ್ತು ಯಾವ ಬಾಯಲ್ಲಿ ಇವತ್ತು ಕನ್ನಡದ ಬಗ್ಗೆ ಮಾತಾಡ್ತಾರೆ, SC/ST ಹಣವನ್ನ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾರೆ. ಇವತ್ತು 11,000 ಕೋಟಿ SC/STಗಳಿಗೂ ದ್ರೋಹ ಬಗ್ಗಿದ್ದಾರೆ. ಒಟ್ಟಾರೆ ರಾಜ್ಯಪಾಲರ ಕೈಲಿ ಸುಳ್ಳುಗಳನ್ನ ಹೇಳಿಸೋ ಮುಖಾಂತರ ಒಂದು ರೀತಿ ರಾಜ್ಯಪಾಲರಿಗೂ ಅಗೌರವ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ರಾಜ್ಯ ಸರ್ಕಾರ ರಾಜ್ಯಪಾಲರ ಕೈಯಲ್ಲಿ ಏನೇನು ಹೇಳಿಸಿದೆಯೋ ಅದೆಲ್ಲವೂ ಸುಳ್ಳು, ಅವರು ಹೇಳಿದಂತೆ ರಾಜ್ಯ ಸರ್ಕಾರ ಏನೂ ಮಾಡೇ ಇಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯಪಾಲರ ಬಾಯಲ್ಲಿ ಸುಳ್ಳುಗಳನ್ನು ಹೇಳಿಸುವ ಮೂಲಕ ಅವರಿಗೂ ಅಗೌರವ ತೋರಿಸಲಾಗಿದೆ ಅಂತ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯಪಾಲರ ಭಾಷಣದ ಬಗ್ಗೆಯೇ ಈಗ ಕಾಂಗ್ರೆಸ್ ಬಿಜೆಪಿ ನಡುವೆ ಜಟಾಪಟಿ ನಡೀತಾ ಇದ್ದು, ಕಾಂಗ್ರೆಸ್ ಸುಳ್ಳುಗಳನ್ನು ಹೇಳಿಸಿದೆ ಅಂತ ಬಿಜೆಪಿ ಹೇಳ್ತಾ ಇದ್ರೆ, ಕೈ ನಾಯಕರು ಮಾತ್ರ ಭಾಷಣವನ್ನ ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯಪಾಲರ ಭಾಷಣದ ಬಗ್ಗೆ ಮಾತಾಡಿರೋ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಈ ಭಾಷಣ ಸುಳ್ಳಿನ ಕಂತೆ ಅಂತ ಹೇಳಿದ್ದು, ನಮ್ಮ ಸರ್ಕಾರದ ಯೋಜನೆಗಳನ್ನ ಅವರ ಯೋಜನೆ ಅಂತ ಹೇಳ್ಕೊಂಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಸಪ್ಪೆ, ನಿರಾಸೆಯ, ಯಾವುದೇ ಭವಿಷ್ಯವಿಲ್ಲದ, ದಿಕ್ಕು ದೆಸೆ ಇಲ್ಲದ ರಾಜ್ಯಪಾಲರ ಭಾಷಣವನ್ನು ನಾನು ನೋಡಿರಲಿಲ್ಲ.
ರಾಜ್ಯಪಾಲರ ಭಾಷಣ ಕಳೆದ 9 ತಿಂಗಳಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿ ಶೂನ್ಯವಾಗಿರುವಂಥ ಒಂದು ಜನವಿರೋಧಿ ಸರ್ಕಾರ ಇದೆ ಅನ್ನೋದು ಪ್ರತಿಬಿಂಬಿಸ್ತದೆ. ಯಾವುದಾದ್ರೂ ಒಂದು ವಿಚಾರದಲ್ಲಿ ಗಟ್ಟಿಯಾಗಿ ಇಂಥದ್ರಲ್ಲಿ ನಾವು ಸಾಧನೆಯನ್ನು ಮಾಡಿದೆವು ಅಂತ ಹೇಳೋಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಒಂದು ಸುಳ್ಳಿನ ಕಂತೆ ರಾಜ್ಯಪಾಲರ ಭಾಷಣ. ರಾಜ್ಯಪಾಲರನ್ನ ತೆಗಳುವಂತೆಯೂ ಇಲ್ಲ, ಅವರ ಭಾಷಣವನ್ನ ಹೊಗಳುವಂತೆಯೂ ಇಲ್ಲ. ಹಾಗಾಗಿದೆ ಬಿಜೆಪಿ ನಾಯಕರ ಪರಿಸ್ಥಿತಿ. ಕಾಂಗ್ರೆಸ್ ಸಹ ಬಿಜೆಪಿಯನ್ನ ಈ ರೀತಿ ಇಕ್ಕಟ್ಟಿಗೆ ಸಿಲುಕಿಸಬೇಕು, ನಮ್ಮ ಯೋಜನೆಗಳನ್ನ ಟೀಕಿಸಿದವರಿಗೆ ಮುಜುಗರ ಉಂಟು ಮಾಡಬೇಕು ಅಂತಲೇ ರಾಜ್ಯಪಾಲರ ಕೈಯಲ್ಲಿ ಆ ರೀತಿಯ ಭಾಷಣ ಓದಿಸಿದ್ದು. ಬಿಜೆಪಿ ನಾಯಕರು ಧರ್ಮರಾಯನ ಕೈಯಲ್ಲೂ ಸುಳ್ಳು ಹೇಳಿಸಿದ್ದಾರೆ ಅಂತ ರಾಜ್ಯಪಾಲರನ್ನ ಸಮರ್ಥಿಸಿಕೊಂಡು ರಾಜ್ಯ ಸರ್ಕಾರವನ್ನ ಟೀಕಿಸುವ ಪ್ರಯತ್ನ ಮಾಡಿದ್ದಾರೆ. 31 ಪುಟಗಳ 82 ವಿಷಯಗಳನ್ನೊಳಗೊಂಡಂಥ ಒಂದು ರಾಜ್ಯಪಾಲರ ಭಾಷಣ ಈ ಧರ್ಮರಾಯನ ಬಾಯಲ್ಲಿ ಸುಳ್ಳು ಹೇಳಿಸಿದ್ರಂತೆ ಯಾರು. ಅದೇ ರೀತಿ ರಾಜ್ಯಪಾಲರ ಮಾತಿನ ಮೂಲಕ, ರಾಜ್ಯಪಾಲರ ಭಾಷಣದ ಮೂಲಕ ಸುಳ್ಳು ಹೇಳಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದ್ದು ನಮಗೆ ಇವತ್ತು ಅರ್ಥ ಆಗಿದೆ. ಹೀಗೆ ಒಬ್ಬರಾದ ನಂತರ ಒಬ್ಬರು ರಾಜ್ಯಪಾಲರ ಭಾಷಣವನ್ನ ಟೀಕಿಸ್ತಾ ಇದ್ದು ಅದರಲ್ಲಿ ಹೇಳಿಸಿರೋದೆಲ್ಲ ಸುಳ್ಳು ಅಂತ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಭಾಷಣದಲ್ಲಿ ಯಾವುದೇ ಸುಳ್ಳಿಲ್ಲ, ನಮ್ಮ ಸರ್ಕಾರ ಮಾಡಿರೋದನ್ನೇ ಹೇಳಿಸಲಾಗಿದೆ ಅಂತ ಕೈ ನಾಯಕರು ಟಕ್ಕರ್ ಕೊಟ್ಟಿದ್ದಾರೆ. ಆ ಮೂಲಕ ರಾಜ್ಯಪಾಲರ ಭಾಷಣ ಈಗ ಕೈ ಕಮಲ ನಾಯಕರ ನಡುವೆ ಮಾತಿನ ಯುದ್ಧಕ್ಕೆ ಕಾರಣವಾಗಿದೆ. ರಾಜ್ಯಪಾಲರ ಭಾಷಣ ಸಿದ್ದು ಮಾಸ್ಟರ್ ಪ್ಲಾನ? ಟೀಕಿಸಿದವರಿಗೆ ಟಕ್ಕರ್ ಕೊಡೋಕೆ ರಾಜ್ಯಪಾಲರ ಭಾಷಣ ತಯಾರು ಮಾಡಲಾಯ್ತಾ? ಗವರ್ನರ್ ಮಾತಿನ ಬಗ್ಗೆ ಕೈ ನಾಯಕರು ಹೇಳಿದ್ದಾದ್ರೂ ಏನು? ಅದೆಲ್ಲವನ್ನ ತೋರಿಸ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದು ಸಮರ. ರಾಜ್ಯಪಾಲರ ಭಾಷಣ ಸಿದ್ದು ಮಾಸ್ಟರ್ ಪ್ಲಾನ? ಕೇಂದ್ರದ ವಿರುದ್ಧ ಮುಂದುವರಿಯುತ್ತಾ ಸಿದ್ದು ತೆರಿಗೆ ಯುದ್ಧ. ಸರ್ಕಾರದ ಯೋಜನೆ ಟೀಕಿಸಿದವರಿಗೆ ಟಕ್ಕರ್ ಕೊಡೋಕೆ ರಾಜ್ಯಪಾಲರ ಭಾಷಣ ತಯಾರು ಮಾಡಲಾಯ್ತಾ? ರಾಜ್ಯಪಾಲರ ಭಾಷಣದ ವಿಚಾರದಲ್ಲಿ ಕೈ ಕಮಲದ ನಡುವೆ ಗಲಾಟೆ ಯಾಕೆ? ಅದೆಲ್ಲವನ್ನ ನಾವು ನಿಮಗೆ ತೋರಿಸ್ತೀವಿ ನೋಡಿ. ಕೆಲವು ರಾಜ್ಯಗಳಲ್ಲಿ ರಾಜ್ಯಪಾಲರು ರಾಜ್ಯ ಸರ್ಕಾರಗಳ ನಡುವೆ ಯುದ್ಧವೇ ನಡೀತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ರಾಜ್ಯಪಾಲರ ಭಾಷಣದ ಮೇಲೆ ಕೈ ಕಮಲ ನಾಯಕರ ನಡುವೆ ಯುದ್ಧ ಶುರುವಾಗಿದೆ. ರಾಜ್ಯಪಾಲರಿಂದ ಸುಳ್ಳು ಹೇಳಿಸಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದ್ರೆ ಅದರಲ್ಲಿ ಸುಳ್ಳು ಏನಿದೆ ಅಂತ ಕೈ ನಾಯಕರು ತಿರುಗೇಟು ಕೊಡ್ತಾ ಇದ್ದಾರೆ. ರಾಜ್ಯಪಾಲರ ಭಾಷಣ ಸಿದ್ದು ಮಾಸ್ಟರ್ ಪ್ಲಾನ್. ಸರ್ಕಾರ ರಾಜ್ಯಪಾಲ ಅಸ್ತ್ರ ಪ್ರಯೋಗಿಸಿದ್ದೇಕೆ? ಲೋಕಸಭೆ ಚುನಾವಣೆ ಘೋಷಣೆ ಆಗೋದಕ್ಕೂ ಮುನ್ನವೇ ರಾಜ್ಯ ರಾಜಕೀಯ ರಂಗೇರಿದೆ. ರಾಜ್ಯದಲ್ಲಿ ಬಿಜೆಪಿ ಔಟ್ ಆಫ್ ಔಟ್ ಗೆಲ್ಲಲು ಪ್ರಯತ್ನ ಪಡ್ತಾ ಇದ್ರೆ ಅಧಿಕಾರದಲ್ಲಿ ಇರೋ ನಾವು ಕನಿಷ್ಠ ಪಕ್ಷ 20 ಸೀಟು ಗೆಲ್ಲದೇ ಇದ್ರೆ ಹೇಗೆ ಅಂತ ಕೈ ನಾಯಕರು ಅಖಾಡಕ್ಕೆ ಇಳಿದಿದ್ದಾರೆ. ಇದರಿಂದ ರಾಜ್ಯದಲ್ಲಿ ಕೈ ಕಮಲ ನಾಯಕರ ನಡುವೆ ಎಲ್ಲಾ ವಿಚಾರಕ್ಕೂ ಮಾತಿನ ಯುದ್ಧ ನಡೀತಾ ಇದ್ದು ಈಗ ಉಭಯ ಸದನಗಳನ್ನು ಉದ್ದೇಶಿಸಿ ರಾಜ್ಯಪಾಲರು ಮಾಡಿದ ಭಾಷಣ ಕಾಂಗ್ರೆಸ್ ಬಿಜೆಪಿ ನಡುವೆ ಮತ್ತೆ ಬೆಂಕಿ ಹೊತ್ಕೊಳ್ಳುವಂತೆ ಮಾಡಿದೆ. ರಾಜ್ಯ ಸರ್ಕಾರದ ಗ್ಯಾರಂಟಿಗಳನ್ನು, ರಾಜ್ಯ ಸರ್ಕಾರದ ನೀತಿಗಳನ್ನು ಟೀಕಿಸುತ್ತಲೇ ಬಂದಿದ್ದ ಬಿಜೆಪಿಗೆ ಟಕ್ಕರ್ ಕೊಡಬೇಕು ಅಂತ ತೀರ್ಮಾನಿಸಿದ್ದ ಸಿದ್ದರಾಮಯ್ಯ ಈಗ ರಾಜ್ಯಪಾಲರ ಭಾಷಣದಲ್ಲೇ ಬಿಜೆಪಿಗೆ ತಿರುಗೇಟು ಕೊಡುವಂತಹ ಕೆಲಸ ಮಾಡಿದ್ದಾರೆ. ರಾಜ್ಯಪಾಲರ ಭಾಷಣಕ್ಕೆ ಒಂದು ಗೌರವ, ಒಂದು ಮೌಲ್ಯವಿರುತ್ತೆ. ಅವರು ಹೇಳಿದರೆ ಅದು ಅಧಿಕೃತ ಎಂಬ ಅರ್ಥ ಇರುತ್ತೆ. ಅದಕ್ಕೆ ಈಗ ಪಕ್ಕಾ ಪ್ಲಾನ್ ಮಾಡಿ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರದ ಸಾಧನೆಗಳನ್ನು, ಗ್ಯಾರಂಟಿಗಳ ಘನತೆಯನ್ನು ಸೇರಿಸಿರೋ ಸಿದ್ದು ಸರ್ಕಾರ ಕೇಂದ್ರ ಸರ್ಕಾರವನ್ನು ಟೀಕಿಸುವ ಪ್ರಯತ್ನವನ್ನೂ ಮಾಡಿದೆ. ಇದರಿಂದ ರೊಚ್ಚಿಗೆದ್ದಿರೋ ಬಿಜೆಪಿ ನಾಯಕರು ರಾಜ್ಯಪಾಲರ ಭಾಷಣವೇ ಸುಳ್ಳು ಅಂತ ಹೇಳ್ತಾ ಇದ್ದು ಅದಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಕಳೆದ ಬಾರಿ 4 ಬಾರಿ ರಾಜ್ಯಪಾಲರ ಭಾಷಣ ಆಗಿದೆ. ಅವ್ರ ಮ್ಯಾನಿಫೆಸ್ಟೋ ತೆಗೆದು ನೋಡ್ರಿ. ಅವ್ರ ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥದ್ದು ಎಷ್ಟು ಪ್ರಾಮಿಸ್ಗಳಾಗಿದೆ ಅವ್ರನ್ನೇ ಕೇಳಿ. ಯಾರಿಗೆ? ಬಿಜೆಪಿಯವ್ರನ್ನ ಕೇಳಿ. ಯಾಕಂದ್ರೆ ಎಲ್ಲೋ ಒಂದು ಅಕೌಂಟಬಿಲಿಟಿ ಬೇಕು. ನೀವು ಕೇಳಿದ ತಕ್ಷಣ ಬಂದು ನಮ್ಮ ಮೇಲೆ ಹೇಳೋಗ್ಬಾರ್ದು. ಅವ್ರ 4 ವರ್ಷ ಅವಧಿಯಲ್ಲಿ ಅವ್ರ ಮ್ಯಾನಿಫೆಸ್ಟೋ ಏನಿತ್ತು ಇಟ್ಕೊಳ್ಳಿ. ಅವ್ರ ಮ್ಯಾನಿಫೆಸ್ಟೋನಲ್ಲಿ ಯಾವ್ದನ್ನ ಒಂದು ಮಾಡಿ, ಮೊದಲನೇದ ಮ್ಯಾನಿಫೆಸ್ಟೋದಲ್ಲಿ ಇತ್ತು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಮಾಡಿದ್ರು ಅವರು. ಸೊ ಅವ್ರ ಕೌಂಟ್ರೇ ಕೇಳ್ಬೇಕು ನಾವು. ಈಗ ಹಿಂಗ್ ಬರೋದು ನಾವೇನ್ ಸುಳ್ಳು ಹೇಳಿದೀವಿ? ಹಸಿ ಸುಳ್ಳು ಏನಿದೆ ಇದರಲ್ಲಿ? ಇವ್ರ ಅವಧಿಯಲ್ಲಿ ಜನ ಮೇಲೆ ಕೇಸ್ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ. ಯಾರೇ ಕೇಸ್ ಆದ್ರೆ ಕರ್ನಾಟಕದಲ್ಲಿ ಈ ದೇಶದ ಎಲ್ಲರೂ ಸಿಟಿಸನ್ಸ್. ಹಿಂದೂ ಅನ್ನೋದೇನ್ ಪದ ಇದೆ ಅದರಲ್ಲಿ? ನಾನು ಹಿಂದೂ ಇದ್ದೀನಿ ಅಂದ್ರೆ ಏನರ್ಥ? ಚುನಾವಣೆ ಬಂದಾಗ ಈ ಪದ ಬರಬೇಕು.
ಚುನಾವಣೆ ಬಂದದ್ದು ಈ ಪದ ಬರಬೇಕು. ರಾಜ್ಯಪಾಲರ ಭಾಷಣದಲ್ಲಿ ಸುಳ್ಳು ಏನೂ ಇಲ್ಲ, ನಾವು ಮಾಡಿರೋ ಕೆಲಸಗಳನ್ನ ಹೇಳಲಾಗಿದೆ ಅಂತ ಕೈ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಹಾಗೆ ಮತ್ತೊಬ್ಬ ನಾಯಕ HK ಪಾಟೀಲ್ ಸಹ ಮಾತನಾಡಿ, ನಾವು ಗ್ಯಾರಂಟಿಗಳನ್ನ ಕೊಡ್ತಾ ಇಲ್ವಾ, ಗ್ಯಾರಂಟಿಗಳಲ್ಲಿ ಬಿಜೆಪಿ ಕೊಡುಗೆ ಏನಿದೆ ಅಂತ ಪ್ರಶ್ನೆ ಮಾಡಿದ್ರು. ಏನಿದೆ ಇದರಲ್ಲಿ ಕೇಂದ್ರದ ಪಾಲು? ಗ್ಯಾರಂಟಿಯೊಳಗೆ ಕೇಂದ್ರದ ಪಾಲಿದೆಯಾ? ಬರದ ವಿಚಾರದಲ್ಲಿ ಒಂದು ನಯಾ ಪೈಸೆ ಕೊಡದೇ ಇರತಕ್ಕಂಥ ಕೇಂದ್ರ ಸರ್ಕಾರ ಅವ್ರದ್ದು ಪಾಲಿದೆ. ಇದರಲ್ಲಿ ಏನಿದೆ ಅವ್ರ ಪಾಲು? ಏನು ಮಾತಾಡ್ತಾರೆ ಗವರ್ನರ್? ನಾವು ಅಂಕಿಅಂಶ ಯಾವುದಾದ್ರೂ ಕೊಟ್ಬಿಟ್ರೆ ಸುಮ್ಮನೆ ತಗೊಂಡ್ಬಿಡ್ತಾರ? ನಾವು ಸುಮ್ಮನೆ ಯಾವುದಾದ್ರೂ ಅಂಕಿಅಂಶ ಕೊಟ್ಟರೆ ಗವರ್ನರ್ ತೆಗೆದುಕೊಳ್ತಾರಾ ಅಂತ ಪ್ರಶ್ನೆ ಮಾಡಿರೋ HK ಪಾಟೀಲ್ ಅವರ ಭಾಷಣದಲ್ಲಿ ಹೇಳಿರೋದೆಲ್ಲ ಸತ್ಯ ಅಂತ ಹೇಳಿದ್ದಾರೆ. ಹಾಗೆ ಸಚಿವ MB ಪಾಟೀಲ್ ಸಹ ಬಿಜೆಪಿ ನಾಯಕರ ಆರೋಪಗಳಿಗೆ ತಿರುಗೇಟು ಕೊಟ್ಟಿದ್ದು ಬಿಜೆಪಿ ಸುಳ್ಳಿನ ಫ್ಯಾಕ್ಟರಿ ಅಂತ ಕಿಡಿಕಾರಿದೆ. ಸುಮಾರು 4.5 ಕೋಟಿ ಜನ ಅದರಿಂದ ಲಾಭ ಪಡೆದುಕೊಳ್ತಾ ಇದ್ದಾರೆ, ಅದು ಸುಳ್ಳ. ಅನ್ನಭಾಗ್ಯ ಯೋಜನೆ ಸುಳ್ಳ, ನಮ್ಮ ಶಕ್ತಿ ಯೋಜನೆ ಸುಳ್ಳ, ಭಾಗ್ಯಲಕ್ಷ್ಮಿ ಯೋಜನೆ ಸುಳ್ಳ, ಯುವ ನಿಧಿ ಯೋಜನೆ ಸುಳ್ಳ. 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ದೀವಿ. ನೀವೇ ಸಾಕ್ಷಿ ಇದ್ದೀರಿ ಎಲ್ಲರೂ. ಸುಳ್ಳು ಎಲ್ಲಿಂದ ಬರ್ತದೆ? ಏನಾದರೂ ಸುಳ್ಳು ಹೇಳೋದಿದ್ರೆ ಅದು ಬಿಜೆಪಿ, ಸುಳ್ಳಿನ ಫ್ಯಾಕ್ಟರಿ ಏನಿದೆ ಅದು ಬಿಜೆಪಿ ಹತ್ರ ಇದೆ. ಇನ್ನು ರಾಜ್ಯಪಾಲರ ಭಾಷಣಕ್ಕೆ ಇಷ್ಟೊಂದು ಮಹತ್ವ ಕೊಡ್ತಾ ಇರೋದು ಯಾಕೆ ಅಂತ ನೋಡೋದಾದ್ರೆ, ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೇ ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರಿಂದ ಈ ರೀತಿ ಭಾಷಣ ಮಾಡಿಸಿದೆ. ಇದು ಲೋಕಸಭೆ ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು. ಅಲ್ಲದೆ ಸರ್ಕಾರದ ಸಚಿವರು ಮತ್ತು CM ಭಾಷಣಕ್ಕೂ ರಾಜ್ಯಪಾಲರ ಭಾಷಣಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗಾಗಿ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ದೆಲ್ಲವೂ ಸತ್ಯ ಅಂತ ಜನರು ನಂಬೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿಯೇ ಈಗ ಬಿಜೆಪಿ ನಾಯಕರು ರಾಜ್ಯಪಾಲರ ಭಾಷಣದ ಬಗ್ಗೆ ಸೀರಿಯಸ್ ಆಗಿದ್ದಾರೆ. ಅತ್ತ ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳಗಳಲ್ಲಿ ರಾಜ್ಯಪಾಲರು ರಾಜ್ಯ ಸರ್ಕಾರಗಳ ವಿರುದ್ಧ ತಿರುಗಿ ಬಿದ್ದಿದ್ರೆ, ಇಲ್ಲಿ ಮಾತ್ರ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಸರ್ಕಾರ ಬರೆದುಕೊಟ್ಟಿದ್ದನ್ನ ಓದಿ ಕೇಂದ್ರ ಸರ್ಕಾರಕ್ಕೆ ಮುಜುಗರ ಉಂಟಾಗುವಂತೆ ಮಾಡಿದ್ದಾರೆ. ಇದು ಈಗ ರಾಜ್ಯ ಬಿಜೆಪಿ ನಾಯಕರ ಆಕ್ರೋಶಕ್ಕೂ ಕಾರಣವಾಗಿದ್ದು, ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಪರಿಣಾಮ ಉಂಟು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಮಾಡಿದ ಒಂದು ಭಾಷಣ ಈಗ ಯಾವ ರೀತಿ ಬೆಂಕಿ ಹೊತ್ತಿಸಿದೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. Indus 555 DTMT presents Focus 18, co-powered by Ramraj Cotton. Indus 555 DTMT. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. Ramraj Cotton Dhotis, Shirts and Kurtas. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.